ಲಿಂಗಾಯತರ ಹೋರಾಟ ಈಗಲ್ಲ, ಮೊದಲಿಂದ ಭಾಳ ವರ್ಷದಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತ, ವೀರಶೈವ ಲಿಂಗಾಯತ, ನಾವು ಹಿಂದೂಗಳಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟು ನಮ್ಮದೇ ಪ್ರತ್ಯೇಕವಾದಂಥ ಧರ್ಮ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಲಿಂಗಾಯತರು, ವೀರಶೈವರು ಇವರೆಲ್ಲರೂ ಹಿಂದೂಗಳೇ, 100ಕ್ಕೆ 100 ಹಿಂದೂಗಳು. ನೀವು ಹಿಂದೂ ಧರ್ಮದಿಂದ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳೇ, ನಿಮ್ಮ ಎಲ್ಲ ಆಚರಣೆ ಹಿಂದೂ ಧರ್ಮದ ಪ್ರಕಾರನೇ ಇದೆ. ಸೊ ಬೇರೆ ಧರ್ಮ ಅಂತ ಹೇಳಿ ಯಾತಕ್ಕೆ ಅಂತಂದರೆ ಯಾವುದೋ ಒಂದು ಫ್ಯಾಸಿಲಿಟೀಸ್ ಅಂದರೆ ಆರ್ಥಿಕ ಬೇರೆ ಬೇರೆ ಮೀಸಲಾತಿ ಪಡೆಯುವಂಥ ಹಿನ್ನೆಲೆಯಲ್ಲಿ ನೀವು ತಗೊಳ್ತಾ ಇದ್ದೀರಿ. ಆದರೆ ಧರ್ಮ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು, ಜಾತಿ ಒಡೆಯುವಂಥದ್ದು, ನಮ್ಮಲ್ಲಿ ಭೇದ ನಿರ್ಮಾಣ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ನಾನು ಕೈ ಮುಗಿದು ಆ ಪೂಜ್ಯ ಸ್ವಾಮೀಜಿಗಳಿಗೆ, ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಜೋಡಿಸ್ತಾ ಇದ್ದೀವಿ. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಬೇಡ, ನಾವೆಲ್ಲ ಹಿಂದೂ ಒಂದು ಬಂಧು ಅಂತ ನಾವು ಜೋಡಿಸ್ತಾ ಇದ್ದೀವಿ. ನಮಗೆ ಕಲ್ಲು ಹಾಕಬೇಡಿ. ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ಪಹಲ್ಗಾಮ್ ನೆನಪು ಮಾಡ್ಕೊಳ್ಳಿ. ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಹರಿಜನ, ನೀನು ಕುರುಬ ಅಂತ ಕೇಳಿ ಗುಂಡು ಹೊಡಿಲಿಲ್ಲ. ಅಲ್ಲಿ ಗುಂಡು ಹೊಡೆದಿದ್ದು ನೀನು ಹಿಂದೂ ಅಂತ ಕೇಳಿ ಗುಂಡು ಹೊಡೆದಿದ್ದಾರೆ. ಸೊ ಇದಕ್ಕೂ ನಾವು ಪಾಠ ಕಲೀಲಿಲ್ಲ ಅಂದ್ರೆ ಇನ್ಯಾವ ಪಾಠ ಕಲಿಯೋದು ನಾವು? ದಯವಿಟ್ಟು ನಮ್ಮ ಸಮಾಜದಲ್ಲಿ ಒಡಕು ಮೂಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊಂಡೆ.